ಮಹಿಳೆಯರ ಸಂಘದ ಅಧ್ಯಕ್ಷರಾದ ಆಲಂಗೂರು ಶಿವಣ್ಣನವರು, ಮತ್ತೆ ನಮ್ಮ ಯುವ ವೇದಿಕೆ ಅಧ್ಯಕ್ಷರಾದ ಶಿವರಾಜ್ ಅವರು, ಮತ್ತೆ ಮಹಿಳಾ ಘಟಕದ ಅಧ್ಯಕ್ಷರಾದ ಜಯಲಕ್ಷ್ಮಮ್ಮನವರೇ, ಹಾಗೂ ಈ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಮುಖಂಡರುಗಳು, ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರ, ಈ ದಿನ ನಾವು 517ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ವರ್ಷನೂ ಮಾಡ್ತಾ ಇದ್ದೀವಿ. ಈ ವರ್ಷ ಸರಳವಾಗಿ ಮಾಡಿ ಮತ್ತೆ ಮುಂದಿನ ತಿಂಗಳು ಒಂದು ವಿಜೃಂಭಣೆ ಮಾಡಬೇಕು ಅಂತ ಹೇಳ್ಬಿಟ್ಟು MLA ಅವರು ಮತ್ತು ಅಧ್ಯಕ್ಷರು ಎಲ್ಲ ಮಾತಾಡ್ಕೊಂಡಿದ್ದೀವಿ. ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ. ನಾನು ಒಂದು 2 ಮಾತಲ್ಲಿ ಹೇಳ್ಬೇಕಂದ್ರೆ, ಕೆಂಪೇಗೌಡ ಜೀವನ ಚರಿತ್ರೆ ಅನ್ನೋ ಒಂದು ಸಿಂಪಲ್ ಆಗಿ ಹೇಳ್ತೀನಿ. ಕೆಂಪೇಗೌಡ ಅವರು 20 ವರ್ಷ ಬಾಲ್ಯ ಜೀವನವನ್ನು ಕಳೀತಾರೆ. 1510ರಲ್ಲಿ ಕೆಂಪೇಗೌಡರವರು ಜನಿಸ್ತಾರೆ. 1510ರಲ್ಲಿ 1521ರಲ್ಲಿ ಆಡಳಿತ ಚುಕ್ಕಾಣಿ, 31ರಲ್ಲಿ ಆಡಳಿತ ಚುಕ್ಕಾಣಿ ಹಿಡಿತಾರೆ ಕೆಂಪೇಗೌಡ ನಾಡಪ್ರಭುವಾಗಿ ವಿಜಯನಗರ ಸಾಮ್ರಾಜ್ಯವರ ಅಧೀನದಲ್ಲಿ. ಕೆಂಪೇಗೌಡ ಅವರು 1537ರಲ್ಲಿ ನಾಡನ್ನ ಕಟ್ಟೋಕೆ ಪ್ರಾರಂಭ ಮಾಡ್ತಾರೆ. 1537ರಲ್ಲಿ ನಾಡನ್ನ ಕಟ್ತಾರೆ. ಯಾವ ರೀತಿ ಕಟ್ತಾರೆ ಏನು ಅಂತ ಹೇಳ್ಬಿಟ್ಟು ಗೊತ್ತಿರೋದೆ. ಆ ರೀತಿ ಇವಾಗಿನ ಜೀವನದಲ್ಲಿ ಯಾರು ನಡ್ಸ್ಕೊಳ್ಳೋಕ್ಕಾಗಲ್ಲ, ನಡೆಯೋದು ಇಲ್ಲ. ಹಂಗಾಗಿ ಆಗಿನ ಪರಿಸ್ಥಿತಿ ಹಂಗಿತ್ತು. ಸುಮಾರು 29 ವರ್ಷಗಳ ಕಾಲ ನಾಡನ್ನು ಆಳಿಳ್ತಾರೆ. ಅವರು 1560ರಲ್ಲಿ ಅವ್ರ ಅಳಿಯ ಆಗಿರ್ತಕ್ಕಂಥ ರಾಯರು ಜೈಲಿಗೆ ಹಾಕ್ಸ್ತಾರೆ. 1560ರಲ್ಲಿ ಜೈಲಿಗೆ ಹಾಕ್ಸ್ಬಿಟ್ಟು ಅವ್ರ ಜನಪ್ರಿಯತೆಯನ್ನು ತಡ್ಕೊಳ್ಳಕ್ ಆಗ್ದಿರ ಅವ್ರು ಹಾಕ್ಸೋದು. 5 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿ 65ರಲ್ಲಿ ಮತ್ತೆ ಮರಳಿ ಬರ್ತಾರೆ. 65ರಲ್ಲಿ ಮರಳಿ ಬಂದು ಮಗನಿಗೆ ಅಧಿಕಾರ ಹಸ್ತಾಂತರ ಮಾಡಿ 1569ರಲ್ಲಿ ಮರಣ ಹೊಂದ್ತಾರೆ. ಇಡೀ 57 ವರ್ಷದಲ್ಲಿ ಅವರು ರಾಜ್ಯವನ್ನು ಆಳಿರ್ತಕ್ಕಂಥ ರೀತಿ ಇದೆಯಲ್ಲ, ಆ ರೀತಿ ಯಾರು ಆಡಳಿತ ಮಾಡೋಕ್ಕಾಗೋದಿಲ್ಲ, ಯಾರು ಮಾಡೋದು ಇಲ್ಲ. ಇನ್ನು ಮುಂದೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕೆ ಅಂತಂದ್ರೆ, ಅವರು 4 ಗೋಪುರಗಳನ್ನು ನಿರ್ಮಿಸುವಾಗ ಒಂದು ಬಾಗಿಲು ನಿಲ್ತಾ ಇರಲಿಲ್ಲ. ಪಾಪ ಅವರು ಸೊಸೆ ಲಕ್ಷ್ಮೀದೇವಿ ಅಂತ ಹೇಳ್ಬಿಟ್ಟು ಬಾಗಿಲಿಗೆ ನರಬಲಿ ಬೇಕು ಅಂತ ಹೇಳ್ಬಿಟ್ಟು ಬಯಸ್ತಾರೆ ಅಂತ ಹೇಳ್ಬಿಟ್ಟು ಜ್ಯೋತಿಷಿಗಳು ಹೇಳ್ತಾರೆ. ಆಯಮ್ಮ ನಮ್ಮ ಮಾವ ಚಿಂತಾಕ್ರಾಂತನಾಗಿದ್ದಾನೆ ಅಂತ ಹೇಳ್ಬಿಟ್ಟು ನರಬಲಿ ಇನ್ಯಾರನ್ನ ಕೊಡ್ತಾರೆ, ಅವರು ಕೊಡಲ್ಲ ಅಂತ ಹೇಳ್ಬಿಟ್ಟು ಆಯಮ್ಮನೆ ಪ್ರಾಣ ತ್ಯಾಗ ಮಾಡ್ಕೊಳ್ತಾಳೆ ಲಕ್ಷ್ಮೀದೇವಿಯವರು. ನಮ್ಮ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಹೆಂಗಿದ್ದಾರೆ ಅಂದ್ರೆ, ಪ್ರಿಯನಿಗೋಸ್ಕರ ಟ್ರಿಪಲ್ ಮರ್ಡರ್, ಪ್ರಿಯನಿಗೋಸ್ಕರ 400 ಹಳ್ಳಕ್ಕೆ ತಳ್ಳಿದ ಇದು, ಭವ್ಯ ಪತ್ನಿಯನ್ನು ತಳ್ಳಿದ ಇದು, ಹಿಂಗೆ ಈ ತರ ಹೆಣ್ಮಕ್ಳು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆ ಬುದ್ಧಿಯನ್ನು ಕಲಿಸ್ಬೇಕು ಪೇರೆಂಟ್ಸು. ಕಲ್ಸೋಕೆ ಹೋದ್ರೆ ಅವ್ರು ಈ ರೀತಿ ಪೇರೆಂಟ್ಸ್ನೇ ಸಾಯಿಸೋ ಮಟ್ಟಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೆ ಯಾವ ಲೆಕ್ಕದಲ್ಲಿ ಇದಾರೆ ಅಂತ ಹೆಣ್ಮಕ್ಳು ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು, ಆವಾಗಿನ ಕಾಲದಲ್ಲಿ ಹೆಂಗಿದ್ರು ಇವಾಗಿನ ಕಾಲದಲ್ಲಿ ಹೆಂಗಿದ್ರು ಅಂತ ಹೇಳ್ಬಿಟ್ಟು ಈ ರೀತಿ ನಡ್ಕೊಳ್ತಾ ಇದ್ದಾರೆ. ಇನ್ನೊಂದು, ನಮ್ಮ ಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಅಧಿಕಾರ ಬರೋವರೆಗೂ ಒಂದು ರೀತಿ ವರ್ತನೆ ಮಾಡ್ತಾರೆ. ಅಧಿಕಾರ ಬಂದ ಮೇಲೆ ಎಲ್ಲ ಮರ್ತೋಗ್ತಾರೆ. ದುರಂಕಾರ ಮಾತುಗಳು, ದುರಂಕಾರ ಈ ತರ ಎಲ್ಲ ಮಾತಾಡ್ಕೊಂಡು ಎಲ್ಲ ಇದು ಮಾಡ್ತಾರೆ. ದಯವಿಟ್ಟು ಕೆಂಪೇಗೌಡ ಆದರ್ಶನಗಳನ್ನ, ಅವರ ಜೀವನ ಚರಿತ್ರೆಯನ್ನ ಅಳವಡಿಸ್ಕೊಂಡು ಆಡಳಿತವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ರಾಜಕೀಯ ನಾಯಕರಿಗೂ ಮತ್ತೆ ಆಡಳಿತ ಅಧಿಕಾರಿಗಳಿಗೂ ನಾನು ಬಯಸುತ್ತೇನೆ ಅಂತ 2 ಮಾತು ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತೇನೆ.